ನೋಡೋಕ್ಕೆ ಇವಾಗ ಟಿ ವಿಯಾಗು ಮೊಬೈಲಾಗು ಹೇಳೋದು ನೋಡಿದ್ರೆ ಒಂಥರ ಭಯ ಆದಂಗೆ ಆಗ್ತೈತೆ. ಅಲ್ಲ ನೋಡಿ ಎಂತೆಂಥವ್ರು ಇರ್ತಾರೆ, ಸುಮ್ಮನೆ ತಂದೆ ತಾಯಿ ಇಲ್ಲ ಯಾರೂ ಇಲ್ಲ ಅಂತ ಹೇಳಿ ಮದುವೆ ಆಗ್ತೀವಿ ಅಂತ ಬಂದು ಆಮೇಲೆ ನೋಡೆಲ್ಲನ ದುಡ್ಡು ಒಡವೆ ಎಲ್ಲನ ಹೆಂಗೆ ಎಗ್ರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಪ್ಪ ಅವ್ರು ಹೇಳೋದು ನೋಡಿದ್ರೆ ಭಯವಾಗುತ್ತಪ್ಪ. ಇಂಥವ್ರು ಇದ್ದಾರೆ ಅನಿಸುತ್ತೆ. ಮತ್ತು ಯಾರನ ಒಬ್ಬಳು ಒಂದು 5-6 ಮದುವೆ ಆಗೋಳಂತೆ. ಹೇಳ್ತಾ ಇದ್ರಲ್ಲ, ಇಂಥದ್ದು ಗ್ಯಾಂಗ್ ಬಂದೈತೆ ಓಡಾಡ್ತಾ ಇದ್ದಾರೆ, ಇವಾಗೆಲ್ಲ ಏನು ಸಿಗಲ್ಲ ಅಂತ ಹೇಳಿ ಜಲ್ ಮದುವೆ ಮಾಡ್ಕೊಂತಾರೆ. ಈಗ ಮದುವೆ ಮಾಡ್ಕೊಂಬ್ಲಿಲ್ವಿ ಇವಳು, ಆಗ ಹಂಗೆ ಇನ್ನು ಇವಳ್ದು ಏನೇನು ಗತಿ ಆಗುತ್ತೋ ತಡಿ ನೋಡುವಂತೆ. ಅಲ್ಲ ಇವಾಗ ಹೆಣ್ಣು ಸಿಗಲ್ಲ ಅಂತೇಳಿ ಪರದಾಡ್ತಿರ್ತಾರಲ್ಲ, ಅದಕ್ಕೇ ಒಡವೆ ಅದೆಲ್ಲ ನಾವೇ ಮಾಡಿಸ್ರಿ ಅಂತ ಹೇಳ್ತಾರೆ. ಅದೈತೆ ನಮ್ದು ಆಸ್ತಿ ಇಷ್ಟೈತೆ, ನಮಗೆ ನಮ್ಮ ಅಪ್ಪ ನಮ್ಮಮ್ಮ ಇಲ್ಲ ಯಾರೂ ಇಲ್ಲ ಅಂತ ಹೇಳ್ತಾರಂತೆ. ಹೇಳಿ ಎಲ್ಲನ ಒಡವೆ ಎಲ್ಲನ ತಗೊಂಡು ಅದೇ ಹೋಗ್ತಾರಂತೆ. ಯೋಸ್ಬೇಕಾದ್ರೆ ಮದುವೆ ಆಗ್ತಾರೆ. ಅವರು ನಕಲಿ ಆಧಾರ್ ಕಾರ್ಡ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ನಾವು ಮದುವೆ ಮಾಡ್ಕೊಂಡು ಓಡಾಡ್ತಾರೆ ಹಂಗೆ ಅವರು. ಇವಾಗ ಏನು ಸಿಗಲ್ಲ ಅಂತೇಳಿ ಪರದಾಡ್ತಿರ್ತಾರಲ್ಲ, ಸೆನಕ ಇದ್ದಾಳೆ ಹುಡುಗಿ ಅಂತೇಳಿ ಎಲ್ಲ ಮಾಡಿ ಒಡವೆ ಎಲ್ಲನ ಮದುವೆ ಆಗ್ಬಿಡ್ತಾರೆ ಅಂತ. ಅಯ್ಯೋ ದೇವ್ರಿ, ಯಪ್ಪ ವಿಚಿತ್ರಪ್ಪ ಹೆಂಗೆ ನಡೀತಾವಲ್ವೇ ಇವಳು ಹಂಗೆ ಕಣ. ಇವಳ್ದು ನನಗೂ ಯಾಕೋ ಅನುಮಾನ ಸ್ವಲ್ಪ ಇವಳ ಮೇಲೆ ಅಂತಾರಲ್ಲ. ಯಾರನ ಸಿಕ್ಕಿದ್ರೆ ನಮಗೆ ಹೇಳ್ರಿ, ನಮಗೆ ಫೋನ್ ಮಾಡಿರಿ, ಪೊಲೀಸ್ ಇದಕ್ಕೆ ತಿಳಿಸ್ರಿ ಅಂತ ಹೇಳವ್ರಿ. ಅಲ್ಲ ಇವಳಿಗೂ ತಂದೆ ತಾಯಿ ಇಲ್ಲ ಯಾರೂ ಇಲ್ಲಪ್ಪ ನಮ್ಮ ರಾಜಿ ಸೊಸೆಗೆ. ಎಲ್ಲ ಯಾರೂ ಇಲ್ಲ, ತಂದೆ ತಾಯಿ ಇಲ್ಲ ಏನಿಲ್ಲ, ಒಡವೆ ಎಲ್ಲ ಇವರೇ ಮಾಡಿಸಿ ಕರ್ಕೊಂಬಂದವ್ರೆ. ಇದು ಯಾಕೋ ಹಂಗೆ ಆಗ ಕೇಸ್ ಥರ ಕಾಣ್ತಾ ಇತ್ತಮ್ಮ ನನಗೇನಾನ. ಅಲ್ಲಿ ಏನೇನ ಆದಾಗ ಗೊತ್ತಾಗುತ್ತಕ್ಕ. ಇವತ್ತು ನೋಡಿವಲ್ಲ ವಾರ್ತೆಗೆ, ಇವತ್ತು ನೋಡಿದ್ದೀವಿ, ಬಿಡು ಆದಮೇಲೆ ಗೊತ್ತಾಗುತ್ತೆ. ಅಂದರೆ ಅಷ್ಟಿಷ್ಟು ಮೆರಿಯಲ್ಲ ಕಣ, ಅದಕ್ಕೆ ಸಖತ್ತು ಮೆರಿತಾರೆ ಸರಿಯಾಗಿ ಆಗ್ಬೇಕಂದ್ರೆ. ಸರಿಯಾಗಿ ಆದ್ರೇನೆ ಅವರು ಹೇಳೋದು ಮತ್ತೆ ಹೇಳೋದು. ಹಂಗೆ ಮೆರಿತಾ ಇಲ್ಲ. ಮೆಲ್ಲಕ್ಕೆ ಹೋಗು ಪಾಪ, ಮೆಲ್ಲಕ್ಕೆ ಹೋಗು. ಏನು ನಡಿಯ ನಂಗೆ ಕೆಳಕ್ಕೆ ಬಿಡು ಅಂತೀಯ. ನಡಿಯಕ್ಕೆ ಬರಲ್ಲ, ಏನಿಲ್ಲ ತಟ್ಟಾಡ್ತೀಯ. ಅಂಗಳ ಬಂತು ಚಿನ್ನಿಮರಿ. ಎಲ್ಲೋಗಿದ್ದೆ ನೀನು? ಅಪ್ಪನ ಜೊತೆ ಹೋಗಿದ್ದ? ಬಿಚ್ಚಿ ಕೊಡಿಸ್ಲಿಲ್ವಾ ಅಪ್ಪ? ಬಿಚ್ಚಿ ಕೊಡಿಸ್ಲಿಲ್ಲ, ಮನೆಯಾಗ ಇದ್ದಾವೆ ಬಿಡು, ಕೊಡ್ತೀನಿ. ಮನೆಯಾಗ ಇದ್ದಾವೆ. ಅಂಗಡಿ ತೆಗಿ, ಅದು ಇದು ಕೊಡಿಸು ಅಂತ ಹೇಳಿ ಅವಳಾನು. ನಾನು ಅದಕ್ಕೇನೆ ಬೇಡ ಕಣಪ್ಪ ಕೆಮ್ಮಾಗುತ್ತೆ ಅಂತ ಹೇಳಿ ಅದಕ್ಕೆ ಕರ್ಕೊಂಬಂದು ಚಾಕ್ಲೇಟ್ ಅವನ್ನೆಲ್ಲ ಕೊಡಿಸ್ಲಿಲ್ಲ. ಅಯ್ಯೋ ಮನೆಯಾಗೆ ಅವ್ರ ಮಾಮಾರು ತಂದಿಕ್ತಾವು, ಮಸ್ತಾಗಿದ್ದಾವೆ. ಚಕ್ಲಿ ಇದ್ದಾವೆ, ಬ್ರೆಡ್ಡು ಬಿಸ್ಕೆಟು ಮಸ್ತಾಗಿದ್ದಾವೆ ಇಲ್ಲೇ ಮನೆಯಾಗಿ. ಏನು ಕೊಡಿಸ್ಬೇಡ, ಸುಮ್ಮನಿರ್ಸಿದ್ಲಿ ಗಣೆ. ಯಾಕೆ ಟಿ ವಿ ಆಫ್ ಮಾಡಿದ್ರೆ? ಆ ಟಿ ವಿಗೆ ಯಾತ ನೋಡಿವಿ ಈಗ ನೋಡಿ ಆಫ್ ಮಾಡಿವಪ್ಪ. ಇನ್ನೇನು ಬಿಡತ್ತೆ ಆಫ್ ಮಾಡೋ ಅಂತ ಅದಕ್ಕೆ ಆಫ್ ಮಾಡಿರಿ. ಯಾರನ ಮದುವೆ ಆಗಿ ಮೋಸ ಮಾಡೋಗಾರು ಬಂದವರಂತೆ. ಇವಾಗೆಲ್ಲನ ಸುಮ್ಮನೆ ಮದುವೆ ಆಗ್ತೀವಿ ಅಂತ ಹೇಳಿ ನಮಗೆ ತಂದೆ ತಾಯಿ ಯಾರೂ ಇಲ್ಲ ಅಂತ ಹೇಳಿ ಮದುವೆ ಆಗಿ ಎಲ್ಲ ಒಡವೆ ಮಾಡಿಸಿರೋದೆಲ್ಲ ಓದ್ಕೊಂಡು ಅದೇ ಹೋಗ್ತಾರಂತೆ. ಒಡವೆ ಮಾಡಿಸ್ರಿ ನಮಗೆ ಅಂತಾರಂತೆ. ಮಾಡಿಸ್ತಿಟ್ಕೇನೆ ಅವನ್ನೆಲ್ಲ ಓದ್ಕೊಂಡು ಹಂಗೆ ಹೋಗ್ತಾರಂತೆ. ಅದ್ಯಾವ್ದ ನಕಲಿ ಗ್ಯಾಂಗ್ ಬಂದೈತಿ ಅಂತ ಹೇಳಿ ಹೇಳ್ತಿದ್ರಪ್ಪ ಟಿ ವಿಗೆ, ನಾನು ನೋಡಿದೆ. ಹೌದೇನು? ಹಂಗೆ ಮಾಡೋರು ಇರ್ತಾರೆ. ಹೆಂಗೆ ಮಾಡ್ತಾರೆ ತಾಯಿ? ಅಯ್ಯೋ ದೇವ್ರಿ, ಅಲ್ಲ ಹೆಂಗೆ ಮಾಡಿ ಮೋಸ ಮಾಡಿ ಹೋಗ್ತಾರತ್ತ. ನಿನ್ಗಿನ್ನ ಗೊತ್ತಿಲ್ಲ ಕಣಪ್ಪ, ಎಂತೆಂಥ ಜನ ಇರ್ತಾರೆ ಮೋಸ ಮಾಡೋರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನೀನು ಯಾಕಂದರೆ ಇಲ್ಲೇ ಇದೆಯಲ್ಲ, ಎಲ್ಲ ನೋಡಿಲ್ಲ ಹೊರಗಿನ ಪ್ರಪಂಚನ. ಹಿಂಗೆ ಹೆಂಗೆ ಬೇಕಾದ್ರೂ ಮೋಸ ಮಾಡ್ತಾರೆ. ಅಯ್ಯೋ ಫೋನ್ನಾಗ್ಲದ ನೀನು ಆಮೇಲೆ ಯಾರಿಗಾನ ಯಾತನ ಹೇಳ್ಗಿಳಿಯ. ಅಕೌಂಟ್ನಾಗ್ಲದು ದುಡ್ಡೆಲ್ಲ ಹೋಗುತ್ತೆ ಅಂತ ಯಾತ್ಕನ ನೀನು ಫೋನ್ನಾಗ ಅದು ಇದು ಯಾತನ ಓದ್ತಿ, ನಿನ್ನ ನಂಬರ್ ಹೇಳೋ, ಅದು ಯಾತ ನಿನ್ನ ಫೋನಿನ ನಂಬರ್ ಬಂದೈತೆ ಯಾತನ ಹೇಳು ಅಂದರೆ ನೀನು ಯಾತನ ಹೇಳಿಯ. ಸುಮ್ಮನೆ ಗೊತ್ತಿಲ್ದಾರ್ಗೆಲ್ಲ ಆಧಾರ್ ಕಾರ್ಡು ಅದೆಲ್ಲ ಕೊಡೋದು, ಅದೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು. ಯಾರಿಗೆ ಯಾತಿ ಹೇಳ್ಬೇಡ, ಬ್ಯಾಂಕ್ನಾಗ ಹೋಗ್ಬೇಕು ಕೇಳ್ಬೇಕು ಅಷ್ಟೇ. ಗೊತ್ತಿಲ್ದಾರ್ಗೆಲ್ಲನ ಒಂದು ಮನ ಬರೋರಿಗೆ ಯಾತು ಹೇಳಕ್ಕೆ ಹೋಗ್ಬೇಡ ನೀನು. ಇಲ್ಲ ನಮ್ಮ ತಾಯಿ, ನಾನು ಯಾತು ಹೇಳಲ್ಲ. ಒಟ್ಟು ಬೋಲ್ ಮೋಸ ಅಂತ ಇವಾಗ ಅಕೌಂಟ್ನಾಗಳು ದುಡ್ಡೆಲ್ಲನ ಹೇಳಕ್ಕಂತ ಇದ್ದಾರಂತೆ. ಅದು ಇದು ಅಂತ ಹೇಳಿ ಫೋನ್ ಮಾಡ್ತಾರಂತೆ. ಆವಾಗ ಆಧಾರ್ ಕಾರ್ಡ್ ಹೇಳ್ರಿ, ಪಾನ್ ಕಾರ್ಡ್ ಕೊಡ್ರಿ ಅಂತ ಹೇಳ್ತಾರಂತೆ. ನಂಬಿಸ್ತಾರಂತೆ, ಎಲ್ಲನ ಹೇಳ್ತಿರ್ತಾರೆ. ಮತ್ತೆ ಮೋಸನೇ ತುಂಬೈತೆ ನೋಡೋಣ. ಯಾವುದೋ ಒಂದು ನಕಲಿ ಗ್ಯಾಂಗ್ ಬಂದೈತಂತೆ. ಮದುವೆ ಆಗ್ತೀವಿ, ನಮಗೆ ತಂದೆ ತಾಯಿ ಇಲ್ಲ ಯಾರು ಇಲ್ಲ, ನಮ್ದು ಆಸ್ತಿ ಮಸ್ತಾಗೈತೆ, ನನಗೆ ಒಡವೆ ಮಾಡಿಸ್ರಿ ಅಂತ ಹೇಳ್ತಾರಂತೆ. ಒಡವೆ ಮಾಡಿಸಿ ಆದಮೇಲೆ ಒಂದು 15 ದಿವಸ ಇದ್ದು ಅವ್ರಿಗೆ ನಂಬಿಕೆ ಬರೋ ತನಕ ಇದ್ದು ಆಮೇಲೆ ಒಟ್ಟು
ಹಾಳು ಮಾಡಿ ಹೋಗ್ತಾರೆ, ಎಲ್ಲ ಒತ್ಕೊಂಡು ಎತ್ಲಾಗ ಅದೇ ಹೋಗ್ತಾರೆ ಅಂತ ಹೇಳಿ ಇಂಥ ಕಳ್ರ ಗ್ಯಾಂಗ್ ಬಂದೈತಿ ಅಂತ ಹೇಳಿ ಹೇಳ್ತಿದ್ರಪ್ಪ. ಅದು ಯಾರ್ಯಾರೋ ಏನು ಸುಡ್ಗಾಡೋ ಅಂತಾರಂತ ಹೇಳೋಕ್ಕಾಗುತ್ತೆ. ಇವಾಗ ನಿಮ್ಮ ಅಣ್ಣಯ್ರ ಮದುವೆ ಮಾಡ್ಕೊಂಬಂದಿರೋದು ಅದೇನ, ಅದು ಹಂಗೆ ಆಗಿರೋದು. ಈ ಟಿ ವಿಗೆ ಹೇಳ್ದು ಹಂಗೆ ಆಗೈತಿ. ನಾವು ಈಗ ನೋಡಿವಲ್ಲ ಹಂಗೆ ಐತಿ. ಇವಳು ಹಂಗೆ ಅಂತಿ, ತಂದೆ ತಾಯಿ ಯಾರಿಲ್ಲ ನನಗೆ ಒಡವೆ ಮಾಡಿಸ್ಬೇಕು ಅಂತ ಅಂದ್ಲಂತೆ. ಅದಕ್ಕೆ ಒಡವೆ ಮಾಡಿಸಿ ಹಾಕೊಂಡು ಕರ್ಕೊಂಬಂದವ್ರಿ. ಇವತ್ತೊಂದು ಒಡವೆ ಮಾಡಿಸ್ಯಾರ ಇವ್ರು ಹೊಲ ಮಾರಿರೋ ದುಡ್ಡಾಗೆಲ್ಲನ ಒಡವೆ ಮಾಡಿಸಿ ಕರ್ಕೊಂಬಂದವ್ರಿ. ಹೌದೇನು? ಅಯ್ಯೋ ದೇವ್ರಿ. ಇದೊಳ್ಳೆ ಸೆನಕತ್ತಲ್ಲ. ಎಮ್ಗಂದ್ರೆ ಯಾರು ಇಲ್ವಂತೆ ಹೇಳು, ತಂದೆ ತಾಯಿ ಯಾರು ಇಲ್ವಂತೆ ಅಂತ ಹೇಳಿ ಕರ್ಕೊಂಬಂದವ್ರೆ ಅಂತ ಹೇಳ್ತಿದ್ರು. ನನಗೇನೋ ಭಯವಾಗುತ್ತಮ್ಮ ಇಂಥವೆಲ್ಲ ಕೇಳಿರಿ. ಹಂಗೆ ಆಗ್ಬೇಕು ಸುಮ್ಮನೆ. ನಿಮ್ಮ ಅದಕ್ಕೆ ಗೋಲ್ ಮೇರಿತಾಳೆ. ಸೊಸೆ ಕರ್ಕೊಂಡು ಏನು ಊರು ತುಂಬ ಟ್ರಿಪ್ ಇಕ್ಕೋದು ಏನು ಹಂಗೆ ಆಡ್ತಾಳೆ ಅನ್ಬೇಡ. ಆಡ್ಬೇಕಪ್ಪ ಅಷ್ಟೊಂದಲ್ಲ. ಏನು ಅಯ್ಯೋ 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 ಒಂದು ಆಡ್ತಾಳೆ ಅಂದರೆ ಹಂಗೆ ಹಿಂಗೆ ಆಡಲ್ಲ. ಅವನಪ್ಪ ನೀನು ಮಾತಾಡಿಸ್ಲಿಲ್ವಾ? ಅಲ್ಲ ನೋಡಿ ಇವರೇ ಮಾತಾಡ್ತಾರೆ ಅಂತ ಮಾತಾಡ್ಸಲ್ಲ. ಇವರೇ ಮಾತಾಡ್ತಾ ಇದ್ದಾರೆ ನಾನು ಮಾತಾಡ್ಸಲ್ಲ ಅಂತ. ಓನಪ್ಪ ಬಿಚ್ಚಿ ತಿಂತೀಯಾ? ಬಾ ಬಿಚ್ಚಿ ಕೊಡ್ತೀನಿ ಹೋಗನ್ ಬಾ ಒಳಕ್ಕೆ. ಬಿಚ್ಚಿ ತಿಂದು ನೀರು ಕುಡ್ದು ಸ್ವಲ್ಪ ಪಚ್ಚಂಗ ಮನಿಕೊಂಡೆ ಇಲ್ಲ ನೋಡು. ಮನಗುಸು ಮನಿಕೆಂಬ್ತಾನೇನ ಇವಾಗ? ಅಲ್ಲೇನೆ ಕಣ್ಣು ಉಜ್ಜುತ್ತಾ ಇದ್ದ. ಮನಿಕೆಂಬ್ತಾನೆ ಮನಗುಸು. ಮನಿಕೆಂಬ್ತಾನೆ ಈಗಲಾಗ್ಲ ಮನಿಕೆಂಬ್ತಾನೆ. ಯಪ್ಪ ನಿಮ್ಮ ಅತ್ತಿಗೆರ್ದೆ ನಾನು ಹಿಂಗೆ ಆಗ್ಬಿಟ್ರೆ ನಿಮ್ಮ ಅತ್ತಿಗೆ ಬಾಯಿ ಬಡ್ಕೊಂತಾಳೇನಪ್ಪ. ಆ ಟೀ ಬ್ಯಾಗ್ಲವ್ ನೋಡಿದ್ರೆ ಹಂಗೆ ಅನ್ಸುತ್ತೆ. ಇವಾಗ ಟೀ ಬ್ಯಾಗ್ಲ ಹೇಳಿದ್ಕೂ ಅವರು ಟೀ ಬ್ಯಾಗೆಲ್ಲನ ಇವಳು ನಿಮ್ಮ ಅತ್ತಿಗೆ ಮದುವೆ ಮಾಡ್ಕೊಂಬಂದಿರೋದು ನೋಡಿರಿ ನನಗೇನೋ ಒಂಥರ ಅನುಮಾನ ಬರ್ತೈತಪ್ಪ. ಈ ಹಂಗನಾಗ್ಲಿ ಸುಮ್ಕಿರಿ. ಯಾಕೆ ನಾವು ಸುಮ್ಮನೆ ಮಾತಾಡೋದು? ಯಾತು ಮಾತಾಡೋಕೆ ಹೋಗ್ಬೇಡ ನೀನು, ಸುಮ್ಮನೆ ಇರ್ಬೇಕು. ಯಾರು ಹೆಂಗನ ಮಾಡ್ಕೊಂಬ್ಲೇಳು ಅಷ್ಟೇ. ಹೆಂಗನಾಗ್ಲೇಳು ಹೆಂಗನಾಗಲಿ ನಮ್ಗೆ ಯಾಕಮ್ಮ, ಸುಮ್ಮನೆ ಇದ್ಬಿಡು. ಯಾತು ಮಾತಾಡೋಕೆ ಹೋಗ್ಬೇಡ. ಹೋದ್ರೆ ಅವ್ರದ್ದು ಹೋಗುತ್ತೆ. ಸುಮ್ಮನೆ ಯಾಕೆ ಜಗಳಗಳು ಮಾಡ್ಕೊಂಡು ಯಾತು ಹೋಗ್ಬಕ್ಕೆ ಹೋಗ್ಬೇಡ ನೀನು. ಯಾತೂ ಹೇಳೋಕೆ ಹೋಗ್ಬೇಡ ಯಾರು ಕೊಟ್ಟನು. ಟಿ ವಿ ನೋಡೋರು ಮಸ್ತಾಗಿರ್ತಾರೆ, ನೋಡಿರ್ತಾರೆ, ಗೊತ್ತಾಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಇಲ್ಲ ಸ್ವಾಮಿ ನಾನೇನೆ ಆತಾಗ ಮಾತಾಡಕ್ಕೆ ಹೋಗಲ್ಲ. ಸರಿ ಆಯ್ತು, ಸುಮ್ಮನೆ ಇರ್ಬೇಕು. ನೀವು ಹೆಂಗಸ್ರು ಸುಮ್ಮನಿರಲ್ಲ ಬಾಯಿ. ಯಪ್ಪ ಬೈತೈತೆ. ನೀನು ಸುಮ್ಕಿರಲ್ಲ ಮಾತಾಡ್ತೀಯ ಅಂತ. ಸುಮ್ಮನೆ ನಮ್ಗೆ ಯಾಕೆ ಬೇಕು? ಹೆಂಗನ ಮಾಡ್ಕೊಂಬ್ಲೇಳು. ಯಾಕೆ ನಮ್ದೇನೆ ಹೋಗಂಗೈತೆ. ಹೋದ್ರೆ ಅವಳ್ದು ಹೋಗುತ್ತೆ, ಅವಳು ಬಾಯಿ ಬಡ್ಕೊಂತಾಳೆ. ಆ ಪಟ್ಟಿ ಮೇರೆ ತಿದ್ಕೆ ಅವಳಿಗೆ ಸರಿಯಾಗಿ ಆಗುತ್ತೆ. ಸುಮ್ಮನೆ ನೀನು ಯಾತು ಮಾತಾಡಕ್ಕೆ ಹೋಗ್ಬೇಡ ಸುಮ್ಮನೆ. ಇಲ್ಲ ಅದಕ್ಕೆ ನಾನೇನು ಯಾತು ಮಾತಾಡಕ್ಕೆ ಹೋಗಲ್ಲ. ನಮ್ಗೆ ಜಿಮ್ಮೆ ಏನೋ ಮಾಡ್ತೀರಾ? ಏನಿಲ್ಲ ಕಣಕ್ಕೆ ಕುತ್ಕೊಂಡಿದ್ವಿ. ಈಗ ಮಗನ ಆಟ ಆಡಿಸ್ತಾನ ಕುತ್ಕೊಂಡಿದ್ವಿ. ಹೆಂಗ ನೋಡಮ್ಮ ನಿಮ್ಮ ಅದಕ್ಕೆ ಮುನ್ನ ನೀನೇನು ಮಾಡ್ಕೊಂತೀವತ್ತು. ನಿಜವಾಗ್ಲೂ ಗ್ರೇಟ್ ಕಣಮ್ಮ. ಇವತ್ತು ನೀನು ನೋಡ್ಕೊಂತೀಯ ಅಂದರೆ ನಿಜವಾಗ್ಲೂ ಗ್ರೇಟ್. ಹೆಂಗೆ ಇವಾಗ ನೋಡ, ಇನ್ನೊಬ್ರು ಯಾರನ್ನ ಆಗಿದ್ರೆ ನಾವು ನೋಡ್ಕೊಂಬಲ್ಲ ಹಂಗೆ ಹಿಂಗೆ ಅಂತ ಮಾತಾಡೋರು. ಇವತ್ತು ನೋಡ್ಕೊಂತೀಯ ಅಂದಮೇಲೆ ಭಾಳ ಸಂತೋಷ ಆಗುತ್ತೆ. ಎಲ್ಲರೂ ಹಂಗೆ ಅಂತಾರೆ ಊರಾಗೆ. ಮತ್ತು ನಾನು ನೋಡ್ಕೊಂಡೈತೆ ಅವತ್ತು. ನಾನು ನಮ್ಮ ಅತ್ತೆ ಮುಂದೆ ನೋಡ್ಕೊಂಬಿಲ್ಲ ಅಂದರೆ ನಾವು ನೋಡ್ಕೊಂತೀವಪ್ಪ. ಯಾರೇನ ಅನ್ಕೊಂಬ್ಲೇಳು, ಯಾರೇನ ಅಂಬ್ಲೇಳು. ನಾವು ನಮ್ಮ ಅತ್ತೆ ನಾನು ನೋಡ್ಕೊಂಡೈತೆ ಅಂದಮೇಲೆ ನಾವು ನೋಡ್ಕೊಂತೀವಿ. ಇವತ್ತು ನನಗೆ ಜಿಂಬಿರೋದಕ್ಕೇನೆ ನನಗೆ ಸರಿ ಹೋಗೈತಕ್ಕ. ಅವಳು ಇವತ್ತು ಹೆಂಗೆ ನೋಡ್ಕೊಂತಾಳೆ ನನ್ನ. ಅವಳಿಲ್ಲ ಅಂದಿದ್ರೆ ನಾನು ಯಾರು ನೋಡ್ಕೊಂಬಾರು? ನಮ್ಮ ಅಮ್ಮ ಇಲ್ಲ. ಅದಕ್ಕೆ ಇವತ್ತು ತಾಯಿ ರೂಪದಾಗೆ ನಮ್ಗೆ ಜಿಮ್ಮೆನೆ ನನಗೆ ತಾಯಿ ಆಗ್ಯವಳು. ಅಷ್ಟೇ ಸಾಕಕ್ಕ. ಬಿಡು, ನಾನು ಅವಳು ನೋಡ್ಕೊಂಡಿದ್ದೆ, ಅವಳು ನಾನು ನೋಡ್ಕೊಂತಾಳೆ. ಅದಕ್ಕೆ ನಾದನೆ ಅಂದರೆ ಹಿಂಗಿರ್ಬೇಕು. ಯಾವತ್ತೂ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಈಗ ಹಿಂಗೆ ಹೊಂದಾಣಿಕೆಯಿಂದನೇ ಇದ್ರೆ ಯಾವುದಿರೋದಿಲ್ಲ. ಅಯ್ಯೋ ನಮ್ಮ ಮನೆಯಾಗೂ ಅಕ್ಕ ಅವಳು ನಾಳೆನೇ ಭಾಗ ಕೊಡು ಅಂತೇಳಿ ದಿನ ಗಲಾಟೆ ಮಾಡ್ತಾಳೆ ಬಂದು. ಹೇಳಮ್ಮ ಕಂಚಮ್ಮನ ಮಗಳಿಗೆ ಒಂದು ಈಟನ ಗೊತ್ತಾಗಲ್ಲ. ಭಾಗ ಕೊಡು ಅಂತ ಗಲಾಟೆ ಮಾಡುತ್ತೆ. ಅಲ್ಲ ಪ್ರೆಗ್ನೆಂಟ್ ಇದ್ದಾಗ ಯಾರು ಭಾಗ ಕೊಡ್ತಾರೆ? ನಾನು ಅದಕ್ಕೆ ಬೈದು ಕಳಿಸಿದ್ದೀನಿ ಕೊಡಲ್ಲ ಹೋಗ ಅಂತ. ಅದಕ್ಕೆ ಬಂದಿಲ್ಲ. ನಮ್ಮ ಅಣ್ಣ ಏನೋ ಬಂದಿದ್ದ, ಎಣ್ಣೆನೋ ಹೇಳಿದ್ದೀನಿ ನೀನು ಹೆಂಡ್ತಿ ಭಾಗಕ್ಕೆ ಬತ್ತಾಳಾಗ್ಲೆಲ್ಲ ಕೇಳಿ ಸರಿಯಾಗಿರಲ್ಲ ನೋಡು ಅಂತೇಳಿ ಅಣ್ಣನ ತಗೋ ಹೇಳಿದ್ನಿ. ಅವ್ರು ಮೂವರು ದುಡ್ಕೊಂಬರ್ತಾರೆ. ಇವಳ್ದೊಂದು ಮೂವರು ದುಡಿತಾರೆ. ಹೆಂಗೋನು ಇವಾಗ ನಮ್ಮ ಅಣ್ಣ ಇರೋ ಹಿಂಗೆ ಚೆನ್ನಾಗಿದ್ರೆ ಸಾಕು ಅಂಬಲ್ಲ. ಇನ್ನೂ ನಾವು ಥರಗಳು ಮಾಡ್ತಾರೆ. ಈಗಿನ ಟಿ ವಿಗೆ ನೋಡಿ ನಕಲಿ ಗ್ಯಾಂಗು ಮದುವೆ ಆಗಿ ಮೋಸ ಮಾಡೋಗಾರು ಬಂದವ್ರಂತೆ. ತಂದೆ ತಾಯಿ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರಂತೆ ಒಡವೆ ಮಾಡಿಸ್ರಿ ಅಂತ. ಮಾಡಿಸಿ ಹಾಕ್ತಿದಂಗೆ ಒಂದೆರಡು ದಿವಸ ಇದ್ದು ಆಮೇಲೆ ಪರಾರಿ ಆಗ್ತಾರಂತೆಲ್ಲ ಒಡವೆ ತಗೊಂಡು ಅಂತೇಳಿ ಟಿ ವಿಗೆ ಹೇಳ್ತಿದ್ರಿ ಅಂತ. ಅದು ನಕಲಿ ಗ್ಯಾಂಗ್ ಬಂದೈತೆ, ಹುಷಾರಾಗಿರ್ರಿ ಅಂತ. ನನಗೇನ ಇವಳು ರಾಜಿ ಮದುವೆ ಮಾಡ್ಕೊಂಬಂದಿರೋದು ನೋಡಿದ್ರೆ ಹಂಗೆ ಅನ್ನಿಸ್ತೈತಿ. ಸೊಸೆ ಕರ್ಕೊಂಡವರೆಲ್ಲ ಓಡಾಡ್ತಾ ಇದ್ದಾಳೆ. ಅವಳು ನೋಡಿದರೆ ಅವಳನ್ನ ಹಂಗೆ ಅನ್ನಿಸ್ತೈತೆ. ನನಗೆ ಭಯವಾದಂಗೆ ಆಗ್ತೈತೆ. ಟಿ ವಿಗೆ ಹೇಳೋದು ನೋಡಿನೇ ಭಯವಾದಂಗೆ ಆಗ್ತೈತೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.